ನಮಸ್ಕಾರ ವೀಕ್ಷಕರೇ, ರೈತ ಶಕ್ತಿ ಸುದ್ದಿ ಜಗತ್ತಿಗೆ ಸ್ವಾಗತ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಶಿವಾನಂದ್ ವಿ ಮಾಸ್ಮಳ್ಳಿ. ಮೊಬೈಲ್ ನಂಬರ್ 8073469791. ಇವರ ಯೂಟ್ಯೂಬ್ ಚಾನಲ್ @svm.1640. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾವು ಹಾಕುವ ಪ್ರತಿ ವಿಡಿಯೋ ಮೊದಲು ನಿಮಗೆ ಬರುತ್ತದೆ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೀವೆಲ್ಲರೂ ಕಟ್ತೀರಿ ಆಡತಿದ್ದಿ ಒಂದು ನಿಮಿಷ ಅವರ ಅವ್ರಿಗೆ ಗಪ್ ಮಾಡ್ರಿ ನಾನು ಒಬ್ಬ ಜಿಲ್ಲಾಧ್ಯಕ್ಷ ಒಂದ್ ಸಂಘದ ರಾಜ್ಯಾಧ್ಯಕ್ಷರು ಬಂದಾರ ರೈತರಲ್ಲಿ ಯಾವಾಗ್ಲೂ ಹೊಂದಾಣಿಕೆ ಇರ್ಬೇಕು. ರೈತರಲ್ಲಿ ಸಂಘ ಬಣ ಇನ್ನ ಏನಿರಲ್ಲ. ನಾನು ನೀವು ಕರೆಯುವಾಗ ನೀವು ಈ ಬಣದವರು ಆ ಬಣದವರು ಅಂತ ನಾನು ಬರಲ್ಲ. ಎಲ್ಲರೂ ರೈತರಿಂದ ಬರ್ತೀನಿ ನಾನು. ರೈತರು ಹೊಂದಾಣಿಕೆಯಲ್ಲಿ ಇರ್ಬೇಕು. ಈಗ ಕೇಳು, ನಾವ ಸಮಸ್ಯೆಗೆ ಪರಿಹಾರ ಕೈಗೊಳ್ಬೇಕಾಗೈತೆ. ಯಾರು ನಮ್ಮ ರೈತರಿಗೆ ಟೆನ್ಷನ್ ಪಡ್ಕೋ ಅವಶ್ಯಕತೆ ಇಲ್ಲ. ಪರಿಹಾರ ಸಿಕ್ಕರೆ ಸಾಕು ನಮಗ. ಹೌದ್ರಿ ಹೌದ್ರ? ಪರಿಹಾರ ಸಿಕ್ಕರೆ ಸಾಕಲ್ಲ. ಈಗ ಸರ್ ಸರ್ವಿಸ್ ರಸ್ತೆ ಪ್ರಾಬ್ಲಮ್ ಆಗತ್ತೆ. ಏನ್ ಮಾಡ್ರಿ ಚುನಾಪ ಅವ್ರದಾರ ಮುಗಿಲಿ ಅಲ್ಲ ಅವ್ರ ಮುಗಿಲಿ ಆಮೇಲೆ ಮಾತಾಡ. ಈಗ ಮೇಜರ್ವಾಗಿ ಉಳಿದು ನೀವು ಸಮಸ್ಯೆ ಚರ್ಚೆ ಮಾಡಿದ್ರಿ. ಇನ್ನೊಂದ್ ಏನ್ ಒತ್ತಾಯ ಅಂದ್ರೆ ಉಳಿದ್ರಿ ನೀವು ಹೇಳ್ರಿ. ಸರ್ವಿಸ್ ರೋಡ್ರಿ ನೀವು ಶಾಶ್ವತವಾಗಿ ಡಾಂಬರೀಕರಿಸಿದ ತಕ್ಷಣ ನೀರಿಲ್ಲ ಅಂದ್ರೂ ಕೂಡ ಅದಕ್ಕೆ ಕಡೀಕರಣ ಮಾಡಿ ಬೆಡ್ ಆಗಿಟ್ರೆ ಒಂದು ಸಿಸ್ಟಮೆಟಿಕ್ ಗಟ್ಟಿ ಆಗ್ತಕ್ಕಂಥ ರೈತರು ಅನುಕೂಲ ಮಾಡಿ ಕೊಡ್ಲೇಬೇಕಾಗ್ತದೆ. ಈಗ ಕೇಳಿ, ಈಗ ದಯವಿಟ್ಟು ಯಾರು ನೀವು ಮಾತಾಡಿ ಜಗಳೋದು ಬೇಡ. ಸಮಸ್ಯೆಗೆ ಎಲ್ಲಾ ಕಡೆ ಈಗ 10-20 ನಿಮಿಷ ಒಂದು ಗಂಟೆ ಸಮಸ್ಯೆ ಹೇಳಿದ್ರು. ಏನು ಹೇಳ್ತಾರ ಅದ ನಮ್ಗ ಸಮನ್ವಯ ಇರ್ಬೋದು, ಇರ್ಲಿ ಬಿಡ್ಲಿ ಮಾತಿನ ಕೇಳಕ್ ನಮ್ಮ ಹಿರಿಯರ ಮುಖಂಡರದಾರು ಪೂರ್ತಿ ಸರ್ ಹೇಳೋ ಮಟ್ಟ ಪೂರ್ತಿ ಯಾರು ಕೂಡ ದಯವಿಟ್ಟು ಕೇಳ್ತಕ್ಕಂಥದ್ದು ಅಷ್ಟ ಮಾಡಿ. ಯಾಕಂದ್ರ ಎಲ್ಲ ಏನಾಗೈತಿ, ಜನ ಬಾಳೋದನು ಮನುಷ್ಯನಾಗ 1,000 ತರ ಓಡ್ತಾವ. ಮತ್ತ ಒಬ್ರಿಗೊಬ್ರು ಮಾತಾಡ್ಬೇಡ್ರಿ. ರಸ್ತೆ ವಿಚಾರವಾಗಿ ನಮಗ ನೀವು ಮಾತಾಡಕ್ ಹೋಗ್ಬೇಡ್ರಿ.
ಅವ್ರಿಗೆ ನಾವು ಸಾಮೂಹಿಕವಾಗಿ ಬೇಡಿಕೆ ಇಟ್ಟಿದ್ವು. ನಮಗಂತೂ ಅವ್ರ ಹೆಂಗ್ ರಾಷ್ಟ್ರೀಯ ಹೆದ್ದಾರಿ ಮಾಡ್ಕೊಂಡು ಹೋಗ್ಯಾರು, ನಮ್ಮ ಹೊಲಕ್ಕೆ ಹೋಗಾಕ ಕಡ್ಡಾಯವಾಗಿ ಸರ್ ರಸ್ತೆ ಮಾಡಿಕೊಡ್ಬೇಕು, ಯಾವ ರೂಪದಾಗ ಮಾಡಿಸ್ಲೇಬೇಕಂತ ಒತ್ತಾಯವಾಗಿ ಹೇಳಿರ್ತಕ್ಕಂಥದ್ದು. ಅದರ ಏನ್ ಒಟ್ಟೆ ಚರ್ಚೆ ಬೇಡ. ಅವ್ರು ಮಾತಾಡ್ರಿ ಅವ್ರು ಮಾತಾಡೋದು ಅವಕಾಶ ನಾನು ಇಲ್ಲೇ ಜಿಲ್ಲೆನಲ್ಲಿ ಇರೋದು, ಎಲ್ಲಿ ಹೋಗಲ್ಲ. ಅವ್ರಿಗೆ ಮುಗಿದಾರೆ ಮುಗಿಲಿ ನಮಗೊಂದು ವಿನಂತಿ ಏನಂದ್ರೆ ನಾನು ಇನ್ನು ಬಟ್ ನನ್ನ ಮಾತು ಮುಗಿಸಿಲ್ಲ. ಪಾಯಿಂಟ್ ಮಾಡ್ಕೊಳ್ಬೇಕಾರೆ ಮಾತಾಡುವಾಗ ಅವ್ರು ಹೇಳಿದ್ರ ನಾನು ಯಾರನ್ನೂ ನಾನು ಇಂಟರಪ್ಟ್ ಮಾಡಲಿಲ್ಲ. ಜಗದೀಶ್ನಲ್ಲಿ 3 ಸತಿ ಇಂಟರಪ್ಟ್ ಮಾಡಿದ್ದೀನಿ. ಮಾಡಬಾರ್ದು. ಬಿಕಾಸ್ ನಾನು ನಿಮ್ಮ ಜಿಲ್ಲಾಧಿಕಾರಿ ಅಲ್ಲ, ನನಗೇನಿದೆ ನಿಮಗೋಸ್ಕರ ಚರ್ಚೆ. ಅವರಿಂದ ಕೆಲಸ ತಗೋಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ತಗೊಳ್ತಾ ಇದ್ದೀನಿ, ನಾನು ತಗೊಳ್ಳಿ ಕೆಲಸ. ಈಗ ಇನ್ನು ಮುಗಿಸಲಿಲ್ಲ, ದಯವಿಟ್ಟು ಸ್ವಲ್ಪ ತಾಳ್ಮೆ ಇರಿ. ಎಲ್ಲೆಲ್ಲಿ ಅವರು ಲ್ಯಾಂಡ್ ಎಕ್ಸೆಸ್ ಅಕ್ವೈರ್ ಮಾಡಿದ್ದಾರೆ, ರಸ್ತೆಗೆ ಅವಶ್ಯಕತೆ ಇಲ್ಲ, ಇನ್ನೂ ಸ್ವಲ್ಪ ಲ್ಯಾಂಡ್ ಎಕ್ಸೆಸ್ ಇದೆ, ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಅವರು ಏನು ಸರ್ವಿಸ್ ರೋಡ್ ಅನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅವರ ಭೂಮಿನಲ್ಲಿ, ಅದರಲ್ಲಿ ನನ್ನ ಹಂತದಲ್ಲೇ ನಾನು ಇದು ಹೇಳ್ತಾ ಇದ್ದೀನಿ ಅವರಿಗೆ, उसको ना आप अच्छे से मुर्रम डाल के लेवल करके आप किसानों को देखो, ये काम भी आप करो. ಎಲ್ಲೆಲ್ಲಿ ಅವರು ಮತ್ತೆ ಹೇಳ್ತಾ ಇದ್ರು ನೋಡಿ ತರಣಲ್ಲಿ, ಎಲ್ಲೆಲ್ಲಿ ಅವರು ಲ್ಯಾಂಡ್ ರಸ್ತೆಗೆ ಬಿಟ್ಟು ಎಕ್ಸ್ಟ್ರಾ ಎಕ್ವೈರ್ ಮಾಡಿದ್ದಾರೆ ಅದನ್ನು ನೀಟ್ಲಿ ಗ್ರೇಡರ್ ಮಾಡಿ, ಲೆವೆಲ್ ಮಾಡಿ, ಹೊರ ಫಿಲ್ಲಿಂಗ್ ಮಾಡಿ, ಕಾಂಪ್ಯಾಕ್ಟ್ ಮಾಡಿ ರೈತರಿಗೆ ಅನುಕೂಲ ಮಾಡಿ ಕೊಡಬೇಕು. ಇದೆಲ್ಲ ನಾನು ಏನೇನು ಹೇಳಿದ್ದೀನೋ ಇದು ನಿಮ್ಮ ಸರ್ವಿಸ್ ರೋಡ್ಗೆ ಪರಿಹಾರ ಅಲ್ಲ. ನಿಮ್ಮ ಸರ್ವಿಸ್ ರೋಡ್ಗೋಸ್ಕರ ನಾವು NHAI ಅವ್ರ ಜೊತೆ, ನಿಮ್ಮ ಮುಖಂಡರ ಜೊತೆ, ಮತ್ತೆ ಎಲ್ಲ ಜನಪ್ರತಿನಿಧಿಗಳು ಬರ್ಲಿ, ಅವರ ಜೊತೆನೂ ನಿಮಗೆ ಒಂದು ಮೀಟಿಂಗ್ ನಾನು ಮಾಡಿಸ್ತೀನಿ. ನಾನು ಅದನ್ನು ಬಿಡ್ತಾ ಇಲ್ಲ, ನಾನು ಮಾಡಿಸ್ತೀನಿ. ಅದು ನಿಮ್ಮ ಅಧಿಕಾರ, ನಿಮ್ಮ ಹಕ್ಕು, ನಿಮ್ಮ ಹೋರಾಟ ಏನಿದೆ ಅದನ್ನು ನಾನು ಇಲ್ಲೇ ಸ್ಟಾಪ್ ಮಾಡಿ ಅಂತ ನಾನು ಏನು ಹೇಳ್ತಾ ಇಲ್ಲ. ನಂದು ಒಂದೇ ಬೇಡಿ, ಇಷ್ಟೆಲ್ಲ ನಾನು ಮಾಡ್ಲಿಕ್ಕೆ ಅನುಕೂಲ ಮಾಡಿ ಕೊಡ್ತೀನಿ. ನನ್ನ ಮೇಲೆ, ನನಗೆ ಆಕ್ಚುಲಿ ಇದರದ್ದು ರೆಸ್ಪಾನ್ಸಿಬಿಲಿಟಿ ಇರಲಿಲ್ಲ, ನನ್ನ ಮೇಲೆ ನಾನೇ ಜವಾಬ್ದಾರಿ ಹಾಕೊಂಡು ಇದೆಲ್ಲ ಮಾಡಿ ಕೊಡ್ತೀನಿ ಅಂತ ಹೇಳುವಾಗ ದಯವಿಟ್ಟು ಕೆಲಸವನ್ನು ಹಂಗ ಸ್ಟಾಪ್ ಮಾಡಬೇಕು. ಈಗ ನನ್ನ ಜೊತೆ ನಿಮ್ಮ ಡಿಸ್ಕಷನ್ ಸ್ಟಾರ್ಟ್ ಆಗಿದೆ ಅಲ್ವಾ, ಇದರಲ್ಲಿ ನಿಮಗೆ ಒಂದು 10 ಪರಿಹಾರ ಕೊಡ್ತಾ ಇದೆ. ಸರ್ವಿಸ್ ರೋಡ್ ಡಾಂಬರೀಕರಣ ಒಂದು ಉಳಿಯುತ್ತೆ, ಎಲ್ಲೆಲ್ಲಿ ಸ್ವಲ್ಪ ಅಕ್ವಿಸಿಷನ್ ಬಗ್ಗೆನೂ ಹೇಳಿ, ಜಂಕ್ಷನ್ ಕಡೆ ಸ್ವಲ್ಪ ಅಕ್ವೈರ್ ಮಾಡಿ ಆ ಹಾದಿನೂ ಬಿಟ್ಟುಕೊಳ್ಳಿಕ್ಕೆ ನಾನು ಹೇಳ್ತೇನೆ. ಫೈನಲ್ ಒಂದು ಪಾಯಿಂಟ್ ಏನಂದ್ರೆ, ಹೌದು ನೀಟ್ಲಿ ಹಿಂಗೊಂದು ಸರ್ವಿಸ್ ರೋಡ್ ಇಡೀ ಇಲ್ಲಿಂದ ಅವರು ರಾಯಚೂರು ತನಕ ಮಾಡ್ಬೇಕಾಗುತ್ತೆ, ಹಂಗಿದೆ ಅಂದ್ರೆ ಅದು ನನ್ನ ಪವರ್ ಅಲ್ಲಿ ಇಲ್ಲ, ನಾನ್ ಡೆಸಿಷನ್ ನಾನ್ ತಗೊಳ್ಳಿಕ್ಕೆ ಆಗಲ್ಲ. ಆ ಮಾತಿಗೆ ನೀವು ಬೆಳೆ ಕೊಡ್ಬೇಕಂತ ನನ್ನ ಮನವಿ. ನನ್ನ ಹಂತದಲ್ಲಿ ನಿಮ್ಮ ಜಿಲ್ಲಾಧಿಕಾರಿಯಾಗಿ ನಿಮ್ಮ ಎಲ್ಲ ಜನಪ್ರತಿನಿಧಿಗಳ ಜೊತೆ ನಾನು ಮಾತಾಡ್ಕೊಂಡು, ಎಲ್ಲರ ಜೊತೆ ಮಾತಾಡ್ಕೊಂಡು, ನಾನು ಸುಮ್ಮನೆ ಇಲ್ಲಿ ಬಂದಿಲ್ಲ ನಿಮ್ ಮಾತು ಕೇಳ್ಕೊಂಡು ಆಯ್ತಪ್ಪ ಚಾ ಕುಡಿದು ಬಿಟ್ಟು ಹೋಗೋಣ ಅಂತ ಅಲ್ಲ, ಪರಿಹಾರ ಕೊಡೋಣ ಅಂತ ಹೇಳಿ ಎಲ್ಲ ಹೋಮ್ವರ್ಕ್ ಮಾಡಿ ಏನೇನ್ ಮಾಡ್ಲಿಕ್ಕೆ ಸಾಧ್ಯವಿದೆಯೋ ನೀವು ಹೇಳಿರೋ ಈಗ ಸಲಹೆಗಳನ್ನು ನಜರಲ್ಲಿ ಇಟ್ಕೊಂಡು ನನ್ನ ಪರಿಹಾರಗಳನ್ನು ಇನ್ನೂ ಮಾಡಿಫೈ ಮಾಡಿ ನಾನು ಹೇಳ್ತಾ ಇದ್ದೆ. ನಾನು ಮುಂಚೆ ಇನ್ನೊಂದು 10 ಅಂಡರ್ಪಾಸ್ ಮಾಡೋಣ ಅಂತ ಉದ್ದೇಶ ಇಟ್ಕೊಂಡು ಬಂದೆ. ನೀವು ಹೇಳಿದ ನಂತರ ಜಗದೀಶ್ ಮತ್ತೆ ನಮ್ಮ ಶಿವಾನಂದ್ ಮತ್ತೆ ಚೂನಪ್ಪರ್ ಅವರು ಮಾತಾಡಿದ ನಂತರ 10ರಿಂದ ಈ ಪರಿಹಾರ ಆಗಲ್ಲ ಅಂತ ಹೇಳಿ ಗೊತ್ತಾಯ್ತು. ಆದ್ರೆ ನಾನ್ ಡಿಸಿಷನ್ ಮಾಡೋದು ಬೇಡ, ನೀವೇ ಡಿಸಿಷನ್ ಮಾಡಿ. ನಮ್ಮ SL ಅವ್ರು ಬರ್ತಾರೆ, ದಾರಿನಲ್ಲಿ ನೀವು ತೋರಿಸಿ, ಜಗದೀಶ್ ತೋರಿಸ್ಲಿ, ಶಿವಾನಂದ್ ತೋರಿಸ್ಲಿ, ಪ್ರೇಮ್ ತೋರಿಸ್ಲಿ, ಚುನಪ್ಪ ತೋರಿಸ್ಲಿ, ಯಾರು ತೋರಿಸ್ತಾರೆ ನೀವು ತೋರಿಸಿ, ಅಲ್ಲಿ ನೀವು ಅನುಕೂಲ ಮಾಡಿ ಕೊಡಬೇಕು. अंडरपास जहां जहां डाल सकते डाल के दो भैया, वो है कलवर्ट. वो जहां बोलते आपको कलवर्ट, जहां से पानी बहेगा ना, आपको कलवर्ट डाल के दो. और जहां जहां पे भी आपने लैंड एक्सेस एक्वायर किया उसको आप नीटली ग्रेड करके किसानों के लिए, उनके उपयोग के लिए आप दे दो. ನಾನು ಹೇಳ್ತಾ ಇರೋದು ನನ್ನ ಹಂತದಲ್ಲಿರುವಂತ ಶಕ್ತಿನಲ್ಲಿ ನಾನು ಹೇಳ್ತಾ ಇರೋದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ? ನನ್ನ ಪ್ರಕಾರ ನಾನು ಎಷ್ಟು ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ಪರಿಹಾರ ನಾನು ಹುಡುಕಿ ಕೊಡ್ತಾ ಇದ್ದೀನಿ. ಇಷ್ಟೆಲ್ಲ ನಾನು ಮಾಡಿದ ನಂತರ ಈ ಜಿಲ್ಲೆನಲ್ಲಿ ಕೆಲಸ ನಿಲ್ಸ್ಬೇಡ, ಕೆಲಸ ಆಗ್ತಾ ಇರ್ಲಿ. ನಿಮ್ಗೆ ಏನೇನ್ ಬೇಡಿಕೆಗಳಿದಾವೆ, ಇನ್ನೊಂದು ಮೀಟಿಂಗ್ ಮಾಡಿಸ್ಬೇಕಂದ್ರೆ MP ಅವ್ರು ಬರ್ಲಿ, ಎಲ್ಲ ಜನಪ್ರತಿನಿಧಿಗಳು ಬರ್ಲಿ, ಇನ್ನೊಂದು ವಾರದ ಒಳಗಡೆ ಆ ಸರ್ವಿಸ್ ರೋಡ್ ಬಗ್ಗೆ NHAI ಅವರು ಬರ್ಲಿ, RO ಅವರು ಬರ್ಲಿ, ಅವರು NVS ಇಲ್ಲೇ ಇದ್ದಾರೆ, ಎಲ್ಲರ ಜೊತೆ ಕೂತ್ಕೊಂಡು ನಿಮ್ಮ ಮುಖಂಡರು ಒಂದು 20-30 ಜನ, 40 ಜನ, 50 ಜನ, ಎಷ್ಟು ಜನ ಬರ್ತಾರೆ ಬನ್ರಿ.
1000 ಗಟ್ಟಲೆ ರೈತರು ಬಂದಿದ್ದಾರೆ ಅಂದ್ರೆ ಅದಕ್ಕೆ ಪರಿಹಾರ ಸಿಗಲ್ಲ. ಬಹಿರಂಗವಾಗಿ ನೀವು ಹೋಗಿ ಹೇಳ್ರಿ, ಈ ತರ ಮುಖಂಡರಾಗಿ ನಾವು ಹಿಂಗೆಲ್ಲ ಕೇಳ್ಕೊಂಡಿದೀವಿ. ಈಗ 100 ಜನ ಈಗ ಇದ್ದೀರಾ, ಅಲ್ಲಿ ಹೊರಗಡೆ ಒಂದು 10,000 ಜನ ಇರ್ಬೋದು ನಿಮ್ಮ ಹೈವೇ ಕಡೆ. ಆದ್ರೆ ನಿಮ್ಮನ್ನು ಯಾಕೆ ಕರ್ಸ್ಕೊಂಡು ಹೇಳ್ತಾ ಇದ್ವಿ ಅಂದ್ರೆ ಸ್ಪಷ್ಟತೆ ಇರ್ಬೇಕಂತ ಹೇಳಿ ನಿಮ್ಗೆ ಹೇಳ್ತಾರೆ. ನಿಮ್ಮ ಎದುರುಗಡೆ ಮಾತಾಡ್ಲಿಕ್ಕೆ ನಮ್ಗೆ ಏನ್ ಮುಜುಗರ ಇಲ್ಲ. ನಿಮ್ಗೆ ಇಷ್ಟ ಇಲ್ಲ ನಾನೇನ್ ಮಾಡ್ಲಿ? ನನ್ನ ಶಕ್ತಿನಲ್ಲಿ ಎಷ್ಟು ಪ್ರಯಾಸ ಮಾಡ್ಲಿಕ್ಕೆ ಆಗಿದೆ ನಾನು ಹೋಗಿ ಹೇಳ್ಕೊಡ್ತೀನಿ. ನಾನು ಪ್ರಯಾಸ ಮಾಡಿದ್ದೀನಿ ಮರೆ, ಆಗ್ಲಿಲ್ಲ. ಆದ್ರೆ ನನ್ನ ಪ್ರಕಾರ ನಿಲ್ಸ್ಬೇಡ. ನಾನು ಏನ್ ಹೇಳ್ತಾ ಇದ್ದೀನಿ ಆ ಮಾತಿಗೆ ಬೆಲೆ ಕೊಡಿ. ಜೊತೆನಲ್ಲಿ ಇನ್ನೂ ಏನು ಪರಿಹಾರ ಬೇಕೋ ಅದನ್ನು ನೀವು ನಿಮ್ಮ ಶಕ್ತಿ ಉಪಯೋಗ ಮಾಡಿ ನಮ್ಮ ಮೀಟಿಂಗ್ ಅಲ್ಲಿ ಹೇಳಿ. ನನ್ನ ಸಹಾಯ ಶಕ್ತಿ ಉಪಯೋಗ ಮಾಡಿ ನಾನು ಇಷ್ಟು ಪರಿಹಾರ ಕೊಡ್ಲಿಕ್ಕೆ ಆಗುತ್ತೆ. ಇದರ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗ್ಬೇಕು. ಏನಾಗುತ್ತೆ ಅಂದ್ರೆ ಒಂದು ನೆಗೆಟಿವ್ ಅಭಿಪ್ರಾಯದಿಂದ ನಾನು ಹೇಳಿರೋ ಎಲ್ಲ ಒಂದು 100 ಪಾಯಿಂಟ್ 50% ರೈತರಿಗೆ ಅನುಕೂಲ ಆಗೋ ಪಾಯಿಂಟ್ಸ್ ಅದೆಲ್ಲ ಚುಳ್ಕನಾಗ್ಬಿಡುತ್ತೆ. ಹಂಗಾಗಬಾರ್ದಂತ ಹೇಳುತ್ತಾ ನಾನು ಜಿಲ್ಲಾಧಿಕಾರಿಯಾಗಿ ಪ್ರತಿಯೊಂದು ಸಭೆಗೆ ನಾನೇ ಅಧ್ಯಕ್ಷನಾಗಿ ಈ ಸಭೆಯನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ನೀವು ಚರ್ಚೆ ಮಾಡ್ಕೊಳ್ಳಿ. ಜಗದೀಶ್ ಆರಾಮಾಗಿ ನಿಮ್ಮ ರೈತ ಬಾಂಧವರಿಗೆ ತಾವು ಅಲ್ಲಿಂದ ಆನ್ಸರ್ ಮಾಡೋ ನಿಂತಿರಿ. ತಾವೆಲ್ಲ ಏನ್ ಹೇಳಿದ್ರಿ ಎಲ್ಲ ಕೇಳಿದೀವಿ, ಯಾವಾಗೂ ಕೇಳ್ಕೊತ ಬಂದ್ರಿ, ಎಲ್ಲಾರು ಇವತ್ತ ತಾವು ಹೇಳಿದಂತ ಎಲ್ಲಾ ವಿಚಾರದೊಳಗ ಅತಿ ಮುಖ್ಯವಾದಂತ ವಿಚಾರನ ಸರಿ ಇಲ್ಲ. ನಮಗ್ ಕೇಳುದು ಇಲ್ಲಿವರೆಗೂ ನಾವು ಕೇಳೋದು ಸರಿ ಅಲ್ಲ, ಚರ್ಚೆ ಮಾಡತ್ತಿಲ್ರಿ ಸರ್ವಿಸ್ ರಸ್ತೆ ಬಗ್ಗೆ. ಆದ್ರೆ ಈ ಟೈಮ್ ಟೈಮ್ ಕೊಡಿಸ್ತೀರಿ ನಮಗೆ. ನೀವು ಲಾ ಅಂಡ್ ಆರ್ಡರ್ ಸಿಚುವೇಶನ್ ಬಂದಾಗ ನೀವು ಬರೋವ್ರಿ ಅಲ್ಲ, ಅಲ್ಲಿ ಬರೋವ್ರಿಲ್ಲೇ. ಅದಕ್ಕೆ ನಿಮ್ಮಲ್ಲಿ ವಿನಂತಿ ಏನ್ ಮಾಡಕತ್ತೀವಿ ನಾವಂದ್ರೆ ವಿನಂತಿ ಮಾಡತ್ತೀವ್ರಿ. ಆ ಸಿಚುವೇಶನ್ ಕ್ರಿಯೇಟ್ ಆಗೋದು ನಮ್ಮ ಜಿಲ್ಲೆಯೊಳಗೆ ಬೇಡ. ಯಾರು ಜನಪ್ರತಿನಿಧಿಗಳಿದಾರು ನಾವು ಹೇಳ್ತೀವಿ, ನೀವು ಹೇಳ್ತೀವಿ. ಅವ್ರನ್ನ ಆದಷ್ಟು ತೀವ್ರವಾಗಿ ಕರೆಸಿ ಸರ್ವಿಸ್ ರಸ್ತೆ ಮಾಡಿ ಕೊಡೋದಕ್ಕೆ ಒತ್ತು ಕೊಡ್ರಿ. ಈಗ ತಾವೆಲ್ಲ ಹೇಳ್ರಿ ಒಂದ್ ಅಂಡರ್ ಪಾಸ್ ಮಾಡ್ತೀರಿ, ಆ ಕಡೆ ಒಬ್ಬನ ಹೊಲ್ದಾಗ ಹೋಗ್ತೈತಿ ಅಲ್ಲ, ಎಷ್ಟೋ 50 ಮಾಡ್ತೀವಿ ಅಂತ ಹೇಳಿ ಆ ಕಡೆ ಹೋಗ್ತೀರಿ. ಸರ್ವೆ ನಂಬರ್ ಒಂದು ಅಂಡರ್ ಪಾಸ್ ಕೊಟ್ಬಿಡ ಅಂತ ಹೇಳಿ ನಾವು ಒಟ್ಟು ಅದ್ರೊಳಗೆ ಹಾಕೋದಿಲ್ಲ. ನಂದು 1 ಸರ್ವೆ ನಂಬರ್ ಐತಂದ್ರೆ ನಾನು 1 ಸರ್ವೆ ನಂಬರ್ ಕೊಡ್ಬೇಕು ಸರ್. ಇಲ್ಲಿ ಚರ್ಚೆ ಮಾಡುವಾಗ ಅಧ್ಯಕ್ಷರೇ, ನಾವು ಕೇಳ್ತಾ ಇರೋ ಸಂಬಂಧ ಇಲ್ಲ. ಸರ್ವೆ ನಂಬರ್ ಸಮಾಧಾನ ರೈತ ಬಂಧುಗಳ ಜನತೆ ಇವಾಗ ನೋಡಿ ನಮ್ಮ ಡಿಸಿ ಅವರ ಸರ್ ದಯವಿಟ್ಟು ಅಂತೇಳ ನಮ್ಮ ಡಿಸಿ ಅವರಿಗೆ ಏನ್ ಹೇಳಿದ್ರು ಅಂದ್ರ ಅವರ ಹತ್ತಿನಲ್ಲಿ ಏನ್ ಮಾಡಿ ಕೊಡ್ಬೇಕಂತ ಬರ್ತೈತಿ ಅದನ್ನ ಮಾಡ್ತಾನಂದ್ರ. ನನಗ ತಿಳಿದ ಬಟ್ಟ ನಿಮಗ ತಿಳಿದ ಅಂತ ಹೇಳ್ತಾರ. ನನಗೆ ತಿಳಿದಂಗ 60ರಿಂದ 70% ಈ ಯೋಜನೆಗಳಿಂದ ನಮ್ಮ ರೈತರಿಗೆ ಫಾಯ್ದೆ ಆಗುತ್ತೆ. ಇನ್ನು ಉಳಿದ 30-40% ಎಲ್ಲಿ ಕಟ್ಟ ರಸ್ತೆ ಅದಾವ, ಸರ್ವಿಸ್ ಇಲ್ಲ, ಅದನ್ನ ಮಾಡಿ ಕೊಡಾಕ ಜಾಗ ಮತ್ತೆ ಹೊಸದ ಅಕ್ವೈರ್ ಮಾಡಾಕ, ದೊಡ್ಡ ರಸ್ತಾ ಮಾಡಾಕ, ಸರ್ವಿಸ್ ರೋಡ್ ಟಚ್ ಮಾಡಾಕ ಮತ್ ಮಾಡಾಕ ಅವಕಾಶ ಮಾಡ್ತಾರ ಅಂತ ಹೇಳತ್ತಾರ. ಅದನ್ನ ರೈತ ಬಂಧುಗಳೇ, 1 ನಿಮಿಷ, ನಾ 2 ನಿಮಿಷ ಮುಗಿಸ್ಬಿಡ್ತೀನಿ. 1 ನಿಮಿಷ ರೈತರಿಗೆ ಶಾಂತ ದಯಮಾಡಿ ಯಾರು ಗದ್ದಲ ಮಾಡ್ತಾರೆ. 1 ನಿಮಿಷ ಮುಗಿಸೇ ಬಿಡೋದು. ದಯಮಾಡಿ ಗದ್ದಲ ಮಾಡಬೇಡಿ. ದಯಮಾಡಿ ಗದ್ದಲ ಮಾಡಬಾರ್ದು. ಅಧ್ಯಕ್ಷ 1 ನಿಮಿಷ ಮುಗಿಸ್ಬಿಡ್ತೇನ್ರಿ. ಈಗ ಜಗದೀಶ್ ಅವರು ಮಾತಾಡ್ತಾರೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ನೋಡ್ರಿ, ರಸ್ತೆ ಸರ್
ಕಾಮಗಾರಿ ಚಾಲು ಆದಾಗಿಂದ ಇಲ್ಲಿ ಮಠ ನಾವು ಹೇಳಿದ್ವಿ ಸರ್. ನಾವು ಆ ರಾಷ್ಟ್ರೀಯ ಹೆದ್ದಾರಿಗೆ ನಮ್ ಹೊಲ ಕೊಟ್ಟಿವಿ, ಉಳಿದ ಹೊಲಕ್ಕೆ ಹೋಗಾಕ ನಮ್ಗೆ ಒಂದು ರಸ್ತೆ ಕೊಟ್ಟಿವಿ ಸರ್. ಹೌದು ಸರ್, ಹೌದು ಸರ್. ಮತ್ ಒಂದ್ ಸರ್